ಹಾಯ್ ಆಲ್, ಬೆಳಗ್ಗೆನೇ ಇವತ್ತು ಗಾರ್ಡನ್ ಬಂದಿದ್ದೀನಿ. ನೀವು ನನ್ನ ಜೊತೆ ಬನ್ನಿ, ಏನೇನಿದೆ ಅಂತ ನೋಡೋಣ. ಲಾಸ್ಟ್ ಟೈಮ್ ಬಂದುಬಿಟ್ಟು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಆವಾಗ ಬಂದು ನುಗ್ಗೆ ಗಿಡನೆಲ್ಲ ಕಟ್ ಮಾಡಿಸಿದ್ದೆ. ಇವಾಗ ನೋಡಿ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿ ಬಂದಿದೆ ನುಗ್ಗೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಚಿಗುರ್ಕೊಂಡು. ಬೆಳಗ್ಗೆನೇ ನೋಡಿ ಸನ್ರೈಸ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಸೂರ್ಯ ಉದಯ ಆಗ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಬೆಳಗ್ಗೆ 8 ಗಂಟೆ ಇವಾಗ. ಸರಿ, ಗಾರ್ಡನ್ ಎಲ್ಲ ನೋಡಿಕೊಂಡು ಏನಾದರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾದರೂ ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬಟ್ ಇವತ್ತು ನುಗ್ಗೆ ಸೊಪ್ಪೇನು ಕೀಳಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಮತ್ತು ತೊಗರಿ ಕಾಳು ಕೂಡ ಆಗಿತ್ತು, ತುಂಬ ಎಳೆದಾಗಿರುವಾಗ ಕಿತ್ಬಿಟ್ಟು ಸಾಂಬಾರಿಗೆಲ್ಲ ಹುಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರತ್ತಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಕಾಯಿ ಬರಲಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ಒಂದೇ ಸರಿ ಮಾಡೋಣ ಅಂತೇಳ್ಬಿಟ್ಟು. ಪಪ್ಪಾಯ ಇನ್ನೂ ಹಣ್ಣಾಗಿಲ್ಲ. ಬೆಳಗ್ಗೆನೇ ಈ ಥರ ಹೂವು ಸಣ್ಣ ಪುಟ್ಟದೆಲ್ಲ ಹೂವನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಅದರಿಂದ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಮತ್ತು ನಮ್ಮ ಗಿಡದಲ್ಲಿ ಫಸ್ಟ್ ಟೈಮ್ ಇವಾಗ ಸಪೋಟ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು. ಲಾಸ್ಟ್ ಟೈಮೆಲ್ಲ ಹೂವು ಬಂದಿತ್ತು, ಬಟ್ ಯಾವುದು ಕಾಯಿ ಆಗಿರಲಿಲ್ಲ, ಮಳೆಗೆಲ್ಲ ಉದುರೋಗಿತ್ತು. ಬಟ್ ಇವಾಗ ಕಾಯಿ ಬಿಡ್ತಾ ಇದೆ. ಇದು ಬಂದು ಶುಂಠಿ ಗಿಡ. ಬಟ್ ನಾನು 2 ಇಯರ್ಸ್ ಆಯಿತು ಈ ಶುಂಠಿ ಗಿಡ ಹಾಕ್ಬಿಟ್ಟು. ಇದು ಶುಂಠಿನ ಬೇರೆ ಏನಾದ್ರೂ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಹೂವೂ ಬಿಡ್ತಾ ಇದೆ, ಒಣಗ್ತಾನೂ ಇಲ್ಲ. ಶುಂಠಿ ಕೀಳೋಣ ಅಂದರೆ ನಾನು ಇನ್ನೂ ಟ್ರೈ ಮಾಡಿಲ್ಲ, ಕಿತ್ತು 2 ವರ್ಷ ಆಗ್ತಾ ಬಂತು. ಬಟ್ ಅದೇ ಥರ ಪಕ್ಕದಲ್ಲಿ ಹಾಕಿದ್ದೀನಿ. ಇದು ನಾಟಿ ಶುಂಠಿ. 1 ಟೈಮ್ ಫುಲ್ ಒಣಗೋಗಿ ಎತ್ಬಿಟ್ಟು ಮತ್ತೆ ಇದು ನೆಕ್ಸ್ಟ್ ಟೈಮ್ ಚಿಗುರಿರೋದು. ಇದು ಅದೇನಂತ ನನಗೆ ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಇದು ಬಂದು ಇನ್ನೊಂದು ಚೇಪೆ ಗಿಡ. ಒಂದೇ ಒಂದು ಕಾಯಿ ಬಿಟ್ಟಿದೆ ನೋಡಿ. ಫಸ್ಟ್ ಟೈಮ್ ಬಿಟ್ಟಿರೋದು ಇದು. ಫಸ್ಟ್ ಟೈಮ್ ಗಿಡ ಇಟ್ಟಿದಾಗಿಂದ ಇನ್ನೂ ಕಾಯಿ ಬಿಟ್ಟಿರಲಿಲ್ಲ, ಇದೇ ಫಸ್ಟ್ ಟೈಮು. ನೆಲ್ಲಿಕಾಯಿ ಬಂದು ದೊಡ್ಡದು ಮರ ಆಗಿದೆ, ಬಟ್ ಇನ್ನೂ ಕಾಯಿ ಬಿಡ್ತಾ ಇಲ್ಲ. ಮೇ ಬಿ ಈ ವರ್ಷ ಬಿಡ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಇನ್ನೊಂದು ಚೇಪೆ ಗಿಡ. ಚೇಪೆ ಗಿಡ, ಸೀಬೆಹಣ್ಣು ಎರಡೂ ಒಂದೇ. ಅರ್ಥ ಕೆಲವೊಂದು ಕಡೆ ಒಂದೊಂದು ಥರ ಹೇಳ್ತಾರಲ್ಲ. ಸೀಬೆಹಣ್ಣು ಕೂಡ ಹೇಳ್ಕೊಬೋದು, ಬ್ಯಾಂಗ್ಳೂರು ಸೈಡೆಲ್ಲ ಚೇಪೆಕಾಯಿ ಅಂತ ಹೇಳ್ತಾರೆ. ಸೊ 2 ಹಣ್ಣಾಗಿತ್ತು. ಇದು ಫಸ್ಟ್ ಟೈಮ್ ಇಟ್ಟಿರೋ ಗಿಡನೇ. ಇದರಲ್ಲಿ ಇನ್ನೂ ಕಾಯಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು. ಸೊ ನಮ್ಮ ಮನೇಲಿ ತುಂಬ ಹಣ್ಣಾದರೆ ಯಾರೂ ಇಷ್ಟಪಡಲ್ಲ ತಿನ್ನೋದಕ್ಕೆ, ಕಾಯಾಗಿರೋವಾಗ ಎಲ್ಲರೂ ತಿಂತಾರೆ. ಸೊ ಅದರಿಂದ ಅದನ್ನು ಕಿತ್ಕೊಂಡಿದ್ದೀನಿ, ಮಕ್ಳಿಗೆ ಕಟ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು. ತುಂಬ ಕಾಯಿ ಬಿಡುವಾಗೆಲ್ಲ ನಮಗೆ ಪಕ್ಕದ ಗಿಡದಲ್ಲಿ ತುಂಬ ಬಿಡತ್ತೆ, ಅದನ್ನೆಲ್ಲ ತಿಂದು ಖಾಲಿ ಆಯ್ತು. ಇವಾಗ ಇದು ನೆಕ್ಸ್ಟ್ ಗಿಡದಂತ ಇವಾಗ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೀಳುವಾಗ ಬರ್ತಾನೆ ಇರಲಿಲ್ಲ, ತುಂಬ ಟೈಟಾಗಿತ್ತು. ವಿಡಿಯೋ ಬೇರೆ ಒಂದು ಕೈಯಲ್ಲಿ ಮಾಡ್ಕೊಳ್ತಿದ್ನಲ್ಲ, ನನಗೆ ಕಂಫರ್ಟಬಲ್ ಅನಿಸಿರಲಿಲ್ಲ. ಮತ್ತು ಕಿತ್ಕೊಂಡು ಹಾಗೇ 2 ಕಾಯಿ ಕಿತ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಮತ್ತು ನಮ್ಮ ಚರಿತ್ ಬಂದು ನನಗೊಂದು ಕೊಡು ನಿನಗೊಂದು ಕೊಡು ಅಂತ ಹೇಳ್ಕೊಂಡು ಎಲ್ಲನೂ ಇಟ್ಟು ಫೋಟೋ ತೆಗಿಯೋಣ, ನನ್ನ ತೆಗಿ ಅಂತ ಹೇಳ್ಕೊಂಡು ಅವನದೊಂದು ಪಕ್ಕದಲ್ಲಿ. ಮತ್ತು ಹಾಗೆ ಇಷ್ಟು ಕಾಯಿನೂ ಮತ್ತು ತೊಗರಿಕಾಯಿ ಸ್ವಲ್ಪ ಕಿತ್ಕೊಂಬಂದೆ. ಸರಿ, ಹುಳಿ ಸಾರು ಏನಾದ್ರು ಮಾಡೋಣ ಅಂತ. ನಾವು ಆಲೂಗಡ್ಡೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರಿ, ನಮ್ಮ ಫ್ಯಾಮಿಲಿಗೆ ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಪ್ರಣೀತ್ ಸಂಜೆ ಬಂದು ಸ್ಕೂಲ್ ಬಿಟ್ಟು ಬಂದಿದ್ದ. ಬರ್ಡ್ಸ್ ಗೂಡೆಲ್ಲ ಬಂದ್ಬಿಟ್ಟು ಸ್ವಲ್ಪ ಮಳೇಲಿ ನೆಂದ್ಬಿಟ್ಟು ಸ್ವಲ್ಪ ಕಲರ್ ಶೇಡ್ ಆಗಿತ್ತು. ಸರಿ, ಪೇಂಟ್ ಮಾಡ್ತೀನಿ ಅಂತ ಹೇಳ್ದ. ಸರಿ, ಅವನಿಗೊಂದು ಟೈಮ್ ಪಾಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಆಗಿರೋವಾಗ ನಾನು ಯಾಕೆ ಬೇಡ ಅನ್ನೋದು ಅಂತ ಹೇಳ್ಬಿಟ್ಟು ಸರಿ ಮಾಡು ಅಂದ. ಎನಾಮಲ್ ಪೇಂಟ್ ಇರುತ್ತಲ್ಲ, ಅದು ಮಾತ್ರನೇ ಇದ್ದಿದ್ದು. ಅದು ಬ್ರಷಲ್ಲಿ ಅಂಟ್ತಾನೆ ಇರಲಿಲ್ಲ, ತಿಪ್ಪಿಯಾಗಿರ್ತಾಯಿತ್ತು. ಸೊ ಅದರಿಂದ ಅವನಿಗೆ ಕವರು, ಡಬಲ್ ಕವರ್ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಕೈಯಲ್ಲಿ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕ್ಲಾತ್ ಕೊಟ್ಟಿದ್ದೀನಿ. ಕ್ಲಾತಲ್ಲಿ ಈ ಥರ ಸ್ಪ್ರೆಡ್ ಮಾಡಪ್ಪ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತು ಮನೆಗೂ ಅಷ್ಟೇ ಒಂದು ರೂಮಲ್ಲಿ ತುಂಬ ಚರಿತ್ ಗಲೀಜು ಮಾಡಿಬಿಟ್ಟಿದ್ದ. ಸರಿ, ಆ ರೂಮ್ನ ಸ್ವಲ್ಪ ಪೇಂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅದೊಂದು ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.